20 ಕೇಕ್ ಮಾಡ್ಸಿರ್ಬೋದು ನಾನಿಲ್ಲ. ರೆಡಿ ಆಗಿಲ್ಲ ಹೆಂಗ್ ಕುಣ್ಸಿರ್ತಾರ ಹಂಗೆ ಕಟ್ ಮಾಡಿಸ್ಬಿಡ್ತೀನಿ. ನೋಡಿ ಈಗ ಬರ್ಡೇ ಗರ್ಲ್ ಕಾಯ್ತಾವಳೆ. ಪ್ರಿಯಾ ಜಾಸ್ತಿ ಯೂಸ್ ಮಾಡೋ ವರ್ಡ್ ಯಾವುದು ಪದ? ಯಾರು ನಿನ್ನ ಕ್ರಶು? ಕ್ಯಾಂಡಿ ಕ್ರಶು? ಬಿಡಕಾಲಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯದ ಹುಡುಗ ಯಶವಂತ್. ಆ್ಯಕ್ಚುಲಿ ಇವಾಗ 2 ದಿನದಿಂದ ನಮ್ಮ ಫ್ರೆಂಡ್ ಡಾಲಿದು ಬರ್ಡೇ ಇತ್ತು. ಅವಳಿಗೆ ಬರೀ ವಿಶ್ ಮಾಡಿದ್ದು, ಕೇಕ್ ಕಟ್ ಎಲ್ಲ ಮಾಡಿಸಿರಲಿಲ್ಲ. ಏನಕ್ಕೆ ರೀಸನು ಅಂದರೆ ಅವಳಿಗೆ ಸ್ವಲ್ಪ ಹುಷಾರು ತಪ್ಪಿಟ್ಟು ಅವಳು ಬೆಂಗಳೂರಲ್ಲಿ ಹಾಸ್ಪಿಟಲಲ್ಲಿ ಇದ್ದು. ಸೊ ಅದಕ್ಕೋಸ್ಕರ ನಾವು ಅವಳ ಬರ್ಡೇ ಮಾಡೋಕ್ಕಾಗಿಲ್ಲ. ಈಗ ಅವಳು ರಿಟರ್ನ್ ಬಂದಿದ್ದಾಳೆ. ಅದಕ್ಕೋಸ್ಕರ ಸಿಂಪಲ್ಲಾಗೆ ಆ್ಯಕ್ಚುಲಿ ಅವಳು ಮನೆಯಿಂದ ಹೊರಗೆಲ್ಲ ಬರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಮನೆಗೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ಬರೋದ ಅಂದ್ಬಿಟ್ಟು ಸ್ಕೆಚ್ ಹಾಕಿದ್ದೀನಿ. ಅದ್ರ ಜೊತೆಗೆ ಪ್ರಿಯಾನು ಸಿಗ್ತಾಳೆ. ಹಂಗೆ ಅವತ್ತು ಸ್ಮೆಲ್ ಮಾಡಿಸ್ಬೇಕಿತ್ತು, ಅದಕ್ಕೆ ಮಿಸ್ ಆಗೋಗಿದ್ಲು ಪ್ರಿಯಾ. ಇವತ್ತು ಸಿಗಾಕತ್ತಾಳೆ. ಟ್ರೈ ಮಾಡೋದ, ಅಕಸ್ಮಾತ್ ಬಿಡಲಿಲ್ಲ ಅಂದರೆ ಡಾಲಿ ಕೈಲಿ ಅವ್ಳ ಕೈನ ಹಿಡಿಸಿಸ್ಬಿಟ್ಟು ಮೂಗೆ ಸ್ಮೆಲ್ ಮಾಡಿಸ್ಬಿಡೋದ. ಓಕೆ, ಲೆಟ್ಸ್ ಸ್ಟಾರ್ಟ್ ಆ್ಯಂಡ್ ವಾಚ್. ಈಗ ಹೊರಡ್ತಾ ಇದ್ದೀನಿ. ಸೇಮ್ ಅವತ್ತು ಹೋಗಿದ್ನಲ್ಲ ಅಮ್ಮ ಪೇಸ್ಟ್ರಿ, ಸೇಮ್ ಅಲ್ಲೇ ಹೋಗ್ಬಿಟ್ಟು ಕೇಕ್ ಡಿಸೈನ್ ಮಾಡಿಸಿದ್ದೀನಿ. ಈಗ ಅಲ್ಲಿ ಹೋಗ್ಬಿಟ್ಟು ಕೇಕ್ ಇಸ್ಕೊಂಡು ಹೋಗ್ಬೇಕು ಅವ್ರ ಮನೆಗೆ. ಕೇಕಿನ ತವ್ರ ಮನೆ ಬಂತು ನೋಡಿ. ಅಣ್ಣಗಂತೂ ಫುಲ್ಲು ರೆಗ್ಯುಲರ್ ಕಸ್ಟಮರ್. ನಾನಂತ ಯಾವಾಗ ಹೇಳ್ಬೇಕು ಅಂದ್ರೆ ಒಂದು 20-25 ಕೇಕ್ ಮಾಡ್ಸಿರ್ಬೋದು ನಾನಿಲ್ಲ. ಹೊಟ್ಟೆ ಸೀತು ಅಂದ್ಬಿಟ್ಟು ಡೋನಟ್ ತಗೋತಾ ಇದ್ದೀನಿ ಒಂದು ತಿನ್ನೋದ ಅಂದ್ಬಿಟ್ಟು. ಯಾರೋ ಸ್ಪೈಡರ್ ಮ್ಯಾನ್ ಲವ್ ಇರಬೇಕು, ಅದಕ್ಕೆ ಸ್ಪೈಡರ್ ಮ್ಯಾನ್ ಕೇಕ್ ಮಾಡಿಸ್ಬಿಟ್ಟವ್ರೆ. ಸ್ಪೈಡರ್ ಮ್ಯಾನ್ ಡೋನಟ್ ಬೇಡ ಅಂತ ಅಂದ್ಬಿಟ್ಟು ಲಾವಾ ಕೇಕ್ ತಗೊಂಡಿದ್ದೀನಿ. ತುಂಬಾ ದಿನ ಹೋಗಿತ್ತು ತಿಂದು, ಅದಕ್ಕೋಸ್ಕರ ಹಚ್ಚಿತಾ ಇದ್ದೀನಿ ಇವಾಗ. ನೋಡಿ ಅಲ್ಲೇನು ಜಗಳ ನಡೀತಿದೆಯಲ್ಲ, ಏನಾಯ್ತು? ಆಕ್ಸಿಡೆಂಟ್ ಆಗೋಗಿದ್ದದ? ನಮ್ಮ ದೇಶದಲ್ಲಿ ಇಷ್ಟು ಜನ ಕೆಲಸ ಇಲ್ಲ ಅಂತ ಇವತ್ತೇ ನನ್ಗೆ ಗೊತ್ತಾಗಿದ್ದು. ಕಾಟ್ ಟಚ್ ಆಗೈತೆ, ಅದಕ್ಕೆ ಜಗಳ ನಡೀತೈತೆ. ಇಲ್ವಾಣ ಅದು ಸೊಟ್ಟಪಟ್ಟ ಇರುತ್ತಲ್ಲ, ಇಲ್ವಾಣ ಅದು ಸೊಟ್ಟಪಟ್ಟ ಇರುತ್ತಲ್ಲ ಕ್ಯಾಂಡಲ್. ಏನದಕ್ಕೆ ಕ್ಯಾಂಡಲ್ ನೇಮು ಗೊತ್ತಿಲ್ವಲ್ಲ ಇಷ್ಟು ವರ್ಷ ಆದ್ರೂ. ಅಣ್ಣಂಗೆ ರೆಗ್ಯುಲರ್ ಕಸ್ಟಮರ್ ಆಗಿದ್ಕೆ ಫುಲ್ಲು ಕಮ್ಮಿಗೆ ಹಾಕೊಟ್ಬಿಟ್ರು. ಈಗ ತಕೊಂಡು ಬೇಗ ಹೋಗ್ಬೇಕಲ್ಗೆ. ಅವ್ರ ಅದೇನ್ ರೆಡಿ ಆಗಿರ್ತಾರೋ ಇಲ್ವೋ, ರೆಡಿ ಆಗಿಲ್ಲ ಹೆಂಗ್ ಕುಣ್ಸಿರ್ತಾರ ಹಂಗೆ ಕಟ್ ಮಾಡಿಸ್ಬಿಡ್ತೀನಿ. ಹಂಗೆ ಒಂದ್ ಕಂಟೆಂಟ್ ಮಾಡ್ಬೇಕು ಅನ್ಸ್ಕೊಂಡಿದೀನಿ. ಅವ್ರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಹೆಂಗೈತೆ ಫ್ರೆಂಡ್ಶಿಪ್, ಪ್ರಿಯಾನು ಮತ್ತೆ ಡಾಲಿದು, ನೋಡೋದ ಹೆಂಗ್ ವರ್ಕೌಟ್ ಆಗುತ್ತೆ ಅಂತ. ನನಗೆ ಕಾಡುತ್ತಿರುವ ಪ್ರಶ್ನೆ ಏನು ಅಂತ ಅಂದ್ರೆ, ಈ ಜಾಗ ಯಾವಾಗ ಚಿಕ್ಕಮಂಡಿದ ಕೆರೆ ಆಯ್ತು ಅಂತ. ಯಪ್ಪ ಏನ್ ರೋಡ್ ಗುರೋದು. ಒಳ್ಳೆ ನಮ್ಮ ಹಳೆ ಕಾಲದಲ್ಲಿ ಆ ಟೈಮಲ್ಲಿ ಚಿಕ್ಕಮಂಡಿದ ಕೆರೆ ಇತ್ತು, ಹಂಗಾವಾಗೈತೆ ರೋಡು. ಕರ್ಮ. ನನಗಂತೂ ಕೇಕ್ ಅದ್ ಏನ್ ಗತಿ ಆಗಿರೋದೋ ಒಳಗೆ ನನಗಂತೂ ಗೊತ್ತಿಲ್ಲ. ನೋಡಿ ಈಗ ಬರ್ಡೇ ಗರ್ಲ್ ಕಾಯ್ತಾವಳೆ. ಬರ್ಡೇ ಗರ್ಲ್ ಅಲ್ಲ, ಫ್ರೆಂಡು ಪ್ರಿಯಾ ಕಾಯ್ತಾ ನಿಂತಾವಳೆ. ನೋಡಿ ಬರ್ಡೇ ಗರ್ಲ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನಾನಲ್ಲ ಬರ್ಡೇ ಗರ್ಲ್, ನನ್ನ ಫ್ರೆಂಡ್ ಡಾಲಿ. ನಿಮ್ಮಿಬ್ರಿಗೂ ಒಂದು ಚಾಲೆಂಜ್ ತಗೊಂಡ್ಬಂದಿದ್ದೀನಿ. ಗೇಮ್ಸ್. ನೋ ಚಾಲೆಂಜಸ್. ನೋ ಚಾಲೆಂಜ್ ಅಲ್ಲ, ಗೇಮ್ಸ್. ನಿಮ್ಮಿಬ್ರಿಗೂ ಫ್ರೆಂಡ್ಶಿಪ್ ಹೆಂಗೈತೆ ಟೆಸ್ಟ್ ಮಾಡ್ಬೇಕು. ಅವಳು ಪಪ್ಪ ಹುಷಾರಾಗಿ ಅದಕ್ಕೆ ನಾನು ಫಿಸಿಕಲ್ ಗೇಮ್ ತಂದಿಲ್ಲ, ಕುತ್ಕೊಂಡು ಆನ್ಸರ್ ಮಾಡೋದ್ ಕಲೇನು, ಅದಕ್ಕೆ ಸುಸ್ತು ಬೇಕಾ? ಬರ್ಡೇ ಗರ್ಲ್, ಪೋಸ್ಟ್ ಬರ್ಡೇ ಗರ್ಲ್, ಹೇಳು. ನಾರ್ಮಲ್ ಬರ್ಡೇ ಗರ್ಲ್ ಸ್ಮೆಲ್ ಮಾಡ್ಲೇಬೇಕು ನೀನು. ಯಾಕಾಗಲ್ಲ? ಅವಳಿಗೆ ಹುಷಾರಿಲ್ಲ ಗುರು. ಮಾಡ್ತೀಯ ಮಾಡಲ್ವಾ? ಹಿಡ್ಕೊಳ್ಳೋ ಫೋನ್, ಹಿಡ್ಕೊಳ್ಳೋ ಫೋನ್. ಫಸ್ಟ್ ಮಾಡ್ಕೊಡ, ಫಸ್ಟ್ ಇದು ಆಮೇಲೆ ಅದು, ಫಸ್ಟ್ ಇದು ಆಮೇಲೆ ಅದು. ನೋ ವೇ, ಹಿಡ್ಕೊಳ್ಳೋ, ವಿಡಿಯೋ ಮಾಡ ಇಲ್ಲಿ. ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ಇದು ಸ್ಮೆಲ್ ಮಾಡಿ ಸೆಂಟು. ಅದರ నేను నా మధుమతితో పాటు చచ్చిపోతా సార్. నా మధుమతి లేదు, నేను బతకలేదు సార్. నా మధుమతి లేదు, నేను బతకలేదు సార్. ಅವಳು ಸ್ಮೆಲ್ ಮಾಡ್ತಾ, ಅವಳು ಸ್ಮೆಲ್ ಮಾಡಿಸ್ಲೇಬೇಕಣ್ಣ. A few inches later. 5 ನಿಮಿಷ ಕುಡೀರಿ. ಯಾಕೆ ಚಾನ್ಸ್ ಇಲ್ಲ ಗುರು. ಮುಚ್ಚಿಬಿಟ್ಟ. ಅದೇ ಸ್ಮೆಲ್ ಮಾಡು. ಹತ್ರ ತಗೋ. ಹತ್ರ ತಗೋ. ಸ್ಮೆಲ್ ಮಾಡಿಲ್ಲ ನೀನು. ಸ್ಮೆಲ್ ಮಾಡಿಲ್ಲ ಗುರು. ಅಬ್ಬಾ ಫ್ರೆಂಡ್ಸ್,
ಬಚಾವಾಗ್ಬಿಟ್ಟಿದ್ಲು, ಟ್ರೈ ಆಗೋದು. ನೆಕ್ಸ್ಟ್ ಸೌಖ್ಯ ಒಬ್ಳು ಬಾಕಿ ಇದ್ದಾಳೆ. ಇವಳು ನೀನ್ ಬಚಾವಾಗ್ಬಿಟ್ಟಿದ್ಯಾ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಹುಷಾರಿಲ್ಲ ಅಂದ್ಬಿಟ್ಟು. ನೀವು ಹುಷಾರಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ನಿಂಗಿಲ್ಲ. ಕೈ ತೊಳಿ ಉಚ್ಕೋಬಾರ್ದು, ಕೈ ಉರಿತದೆ. ಉರಿತೈತೆ. ಓಪನ್ ಸಿಮ್ ಕೇಕ್ ತೆಗಿಯೇ ಪ್ರಿಯಾಂಕಾ. ಅಮ್ಮ ನಮಗೆ ಕೇಕ್ನ ಕೈ ತುತ್ತ ಕೊಡ್ತಿದ್ದಾರೆ. ಆಯ್ತು ತಗೋ, ಪರವಾಗಿಲ್ಲ. ಇಲ್ಲ ವಾವ್, ಸೋ ನೈಸ್. ನೋಡಿ ಹೆಂಗ್ ತಿಂದವಳೆ, ಒಳ್ಳೆ ಕೋಳಿ ತರ ಕೊರ್ದ್ಬಿಟ್ಟವಳೆ. ತೆಗೆ 3 ರೌಂಡ್ ಇರ್ತದೆ. ಆ 3 ರೌಂಡ್ ಅಲ್ಲಿ ಫಸ್ಟ್ ರೌಂಡ್ ನಿಂಗೆ ಸಪ್ರೇಟ್ ಕ್ವಶನ್ಸ್ ಇರುತ್ತೆ ಕಣ. ಆಮೇಲೆ ಅದು ಸರಿ ತಪ್ಪ ಅಂತ ಪ್ರಿಯ ಹೇಳ್ಬೇಕು. ಸೆಕೆಂಡ್ ರೌಂಡ್ ಅಲ್ಲಿ ಪ್ರಿಯ ನಿಂಗೆ ಕ್ವಶನ್ಸ್ ಕೇಳ್ತೀನಿ, ಅದು ಕರೆಕ್ಟಾ ಇಲ್ವಾ ಅಂತ ಡಾಲಿ ಹೇಳ್ತಾಳೆ. ನೆಕ್ಸ್ಟ್ ಫೈನಲ್ ರೌಂಡ್ ಅಲ್ಲಿ ಇಬ್ರಿಗೂ ರಿಲೇಟಬಲ್ ಕ್ವಶನ್ಸ್ ಕೇಳ್ತೀನಿ, ಸರಿನಾ? ಕರೆಕ್ಟ್ ಆಗಿ ಆನ್ಸರ್ ಮಾಡಿದವ್ರಿಗೆ ಪಾಯಿಂಟ್ ಲೆಕ್ಕ ಹಾಕೋಯ್ತಾ ಇರ್ತೀನಿ. ಫೈನಲ್ ರೌಂಡ್ ಫನ್ ರೌಂಡ್, ಅದೊಂಥರ ಲೆಕ್ಕಕ್ಕೆ ಬರಲ್ಲ. ಇವಾಗ ಫಸ್ಟ್ ಫೈನಲ್ ರೌಂಡ್ ಐತಲ್ಲ, ಅದ್ರ ಬೇರೆ ಪಾಯಿಂಟ್. ಪ್ರಿಯಂಗೆ ಇಷ್ಟ ಆಗದೆ ಇರೋ ಫುಡ್ ಯಾವುದು? ಇಷ್ಟ ಆಗಲ್ಲ ಯಾವ ಸ್ವೀಟ್ ಅಂತ ಮೆನ್ಷನ್ ಮಾಡ್ಬೇಕು. ಹಂಗಂತ ಎಲ್ಲ ಸ್ವೀಟು ಹಂಗೆ ಅವಳಿಗೆ ಅಲ್ಲ, ಯಾಕಂದ್ರೆ ಸ್ವೀಟ್ ಅಲ್ಲಿ ಎಷ್ಟೊಂದು ಒಳಗೆ ಇಷ್ಟ ಇರುತ್ತೆ, ಇಷ್ಟ ಇಲ್ದೇ ಇರೋದು ಇರುತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ಯಾವ ಸ್ವೀಟ್ ಅಂತ ಹೇಳ್ಬೇಕು ನೀವು. ಅವಳು ಯಾವ ಸ್ವೀಟು ತಿನ್ನೋದಿಲ್ಲ. ಸ್ವೀಟ್ ಯಾವ್ದು ತಿನ್ನಲ್ಲ, ತಿಂತೀಯ ತಾನೆ ನೀನು? ಸ್ವೀಟ್ ಜಾಸ್ತಿ ತಿನ್ನಲ್ಲ. ಜಾಸ್ತಿ ಒಟ್ಟ ತಿಂತ್ಯಾ? ಎಲ್ಲೋ ಒಂದು ಸ್ವೀಟ್ ಅಲ್ಲಿ 100ರಲ್ಲಿ 1 ತಿಂತೀನಿ. ಅದ್ರಲ್ಲಿ ಯಾವ ಸ್ವೀಟ್ ಇಷ್ಟ ಇಲ್ಲ ಅಂತ ನೀನು ಹೇಳು. ಪರ್ಟಿಕ್ಯುಲರ್ ಈ ಸ್ವೀಟ್ ಅಂತ ಆಗಲ್ಲ. ಯಾವ ಸ್ವೀಟ್ ಕೊಟ್ರು ಹಂಗೆ ಇರ್ತಾಳೆ. ಸ್ವೀಟ್ ಇಷ್ಟ ಇಲ್ಲ. ಫಸ್ಟ್ ಒನ್ಗೆ ಪಾಯಿಂಟ್, ಸೆಕೆಂಡ್ ಒಂದು ಪಾಯಿಂಟ್ ಇಲ್ಲ ಕಣ. ಈ ಪರ್ಟಿಕ್ಯುಲರ್ ಯಾವ್ದು ಅಂತ ಮೆನ್ಷನ್ ಮಾಡ್ತಿಲ್ಲ ನೀನು. ಫೇವರೇಟ್ ಯಾಕಿಲ್ವೇ? ರಸಗುಲ್ಲಾ. ಆನ್ಸರ್ ರಿವೀಲ್ ಆಗೋಯ್ತು, ಇದು ಪಾಯಿಂಟ್ ಇಲ್ಲ, 1 ಅಷ್ಟೇ. ಅವ್ಳು ಯಾವ ಸ್ವೀಟು ತಿನ್ನಲ್ಲ. ಒಂದು ರಸಗುಲ್ಲ ಅಂತ ಹೆಂಗೆ ಹೇಳಿ? ಅಂದ್ರೆ ಅವಳ ಪ್ರಕಾರ ಸ್ವೀಟ್ಸ್ ಅದು ಕನ್ಸಿಡರ್ ಮಾಡು, ಬಿಕಾಸ್ ಸ್ವೀಟ್ಸ್ ಅಂತ ಹೇಳಿ ಫುಡ್ ಕನ್ಸಿಡರ್ ಮಾಡ್ಬೇಕು ನೀನು. ಆಯ್ತು, ಪ್ರಿಯಾ ಜಾಸ್ತಿ ಯೂಸ್ ಮಾಡೋ ವರ್ಡ್ ಯಾವುದು? ಪದ, ವರ್ಡ್. ಮಚಾ. ಹಾ, ಮಚಾ ಮಚಾ ಕರೆಕ್ಟ್ ಏನಾ? ಅದೇ ಯೂಸ್ ಮಾಡೋದು ಜಾಸ್ತಿ. ಡಾಲಿ ಕರೆಕ್ಟ್. ತುಂಬಾ ಇದಾದ್ರೆ ಪಾಯಿಂಟ್ 2 ಸಾಂಸ್ಕೃತಿಕ ಪದಗಳು. ಈಗ 4 ಕೊಡು. ಅದಕ್ಕೆ ಸ್ವೀಟ್ ಸೇರ್ಸು. ಸ್ವೀಟ್ಸ್ ಲೆಕ್ಕಕ್ಕಿಲ್ಲ ಕಣ. ಅವಳು ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿ ರಸಗುಲ್ಲ ಅಂದ್ರೆ ಪಾಯಿಂಟ್ಸ್ ಕೊಡ್ತಿದೆ. ಅವ್ಳು ಪ್ರಿಯಂಗೆ ಇಷ್ಟ ಆಗದೆ ಇರೋ ವೆಜಿಟೇಬಲ್ ಯಾವುದು? ವೆಜಿಟೇಬಲ್ ಇಲ್ಲ, ಫುಡ್ ಇದೆ. ವೆಜಿಟೇಬಲ್ ಹೇಳ್ಬೇಕು. 4ನೇ ಕ್ವಶನ್ ಇದೆ. ಕ್ಯಾಪ್ಸಿಕಮ್. ಕರೆಕ್ಟ್ ಹೇಳ್ಬಿಟ್ಲ? ಕರೆಕ್ಟ್. ನನಗೂ ಗೊತ್ತಿದ್ದು. ಆಯ್ತು, ಪ್ರಿಯಾ ಟ್ರಿಪ್ ಅಂತ ಪ್ಲಾನ್ ಮಾಡಿದ್ರೆ ಅವಳಿಗೆ ಫಸ್ಟ್ ತಲೆಗೆ ಬರೋ ಪ್ಲೇಸ್ ಯಾವುದು? ದೇವಸ್ಥಾನಗಳು. ನಾವು ದೇವಸ್ಥಾನ ಪರ್ಟಿಕ್ಯುಲರ್ ಒಂದು ಪ್ಲೇಸ್ ಹೇಳ್ಬೇಕಣೈತಿ. ಪರ್ಟಿಕ್ಯುಲರ್ ಆಗಿ ಇಲ್ಲ, ಬರೀ ದೇವಸ್ಥಾನಗಳೇ. ಇದು ಓಕೆ, ಫಸ್ಟ್ ಪಾಯಿಂಟ್ ಕರೆಕ್ಟ್. ದೇವಸ್ಥಾನ ಜಾಸ್ತಿ ಹೇಳೋದು. ಅವ್ಳ ಟ್ರಿಪ್ ಅಂದ್ರೆ ಅವಳು ನೆನಪಾಗದ ದೇವಸ್ಥಾನ. ಇವಳಿಂದಾನೆ ನಾನು ಎಲ್ಲ ಕಡೆ ಬರೀ ದೇವಸ್ಥಾನ ತೀರ್ಥಯಾತ್ರೆ ಮಾಡೋ ತರ ಹೋಗಿರೋದು. ನಾನು ದೇವಸ್ಥಾನಗಳು ಸುತ್ತಿದೀನಿ. ಅವಳಿಗೆ ಅವ್ಳು ಕೇಳಿದ 5 ಕ್ವಶನ್ ಅಲ್ಲಿ ಎಷ್ಟು ತಪ್ಪು ಮಾಡೋದು? ತಪ್ಪಂತ ಏನಿಲ್ಲ, ರಿಲೇಟಬಲ್ ಒಂದು ತಪ್ಪು, 4 ಪಾಯಿಂಟ್ಸ್ ಅವಳಿಗೆ. ಡಾಲಿಗೆ ಈ ಮನೆಗೆ ಬಂದು ಎಷ್ಟು ವರ್ಷ ಆಗೈತೆ? ಈ ಮನೆಗೆ ಬಂದು 12+ ಮೆನ್ಷನ್ ಮಾಡಬೇಕು. 14. ಕರೆಕ್ಟೇನಾ? ಕರೆಕ್ಟಾ? 14. ಡಾಲಿಗೆ ಫೇವ್ರೇಟ್ ಡ್ರೆಸ್ ಯಾವ್ದು ಇಷ್ಟಪಡ್ತಾಳೆ? ಫೇವ್ರೇಟ್ ಡ್ರೆಸ್ ಅಂದ್ರೆ ಡ್ರೆಸ್ ಮೀನ್ಸ್ ಯಾವ ತರ ಗೊತ್ತಾ? ನೀವು ಸಪ್ರೇಟ್ ಡಿಸೈನ್ ಸ್ಯಾರಿ, ಆಮೇಲೆ ಗೌನ್ ಆ ಥರ ಎಲ್ಲ ಹಾಕ್ತಾರಲ್ಲ, ಅದ್ರಲ್ಲಿ ಫಸ್ಟ್ ಅವಳ ಪ್ರಿಯಾರಿಟಿ ಯಾವಾಗಲೂ ಹೋಗೋದು ಕುರ್ತಾ. ಕುರ್ತಾ ಹೋಗ್ತಾಳೆ, ಆಮೇಲೆ ಅನಾರ್ಕಲಿಗೆ ಹೋಗ್ತಾಳೆ. ಅನಾರ್ಕಲಿ ಈಗ ಹಾಕಿದಾರಲ್ಲ, ಅನಾರ್ಕಲಿ. ಯಾವ ನಮ್ಗೆ ಡಿಸೈನ್ ಫಸ್ಟ್ ಪ್ರಿಯಾರಿಟಿ ಕುರ್ತಾ ಅವಳು. ಅವಳಿಗೆ ಇಷ್ಟ ಆಗದಿರೋ ಫ್ರೂಟ್ಸ್ ಯಾವುದು? ಇಷ್ಟ ಆಗದಿರೋ ಫ್ರೂಟ್ಸ್ ಯಾವುದು? ಇಟ್ ಮೇ ಬಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಯಾವ್ದು ಬೇಕಾದ್ರೂ ಅದು ಹೇಳಕ್ಕಾಗಲ್ಲ ಆಕ್ಚುಲಿ, ಬಿಕಾಸ್ ಅದಕ್ಕೆ ಹೇಳ್ತಾ ಇರೋದು. ಓಕೆ, ಫ್ರೂಟ್ಸ್ ಅಲ್ಲಿ ಅಂತ ಬಂದ್ರೆ ಪಪ್ಪಾಯ ಇಲ್ಲಾಂದ್ರೆ ವಾಟರ್ ಮೆಲನ್. ಟಿಕ್ ಟಿಕ್ ತುಂಬಾ ಅಲರ್ಜಿಕ್ ಇದೀನಿ ನಾನು, ತಿನ್ನೋದು ಆಪಲ್.
ಟಿಕೆಟ್ ಗಾನ್ 1 ಪಾಯಿಂಟ್ ಡಮರ್ ಆಪಲ್ ಬನಾನಾ 1 ಪಾಯಿಂಟ್ಸ್ ಡಮರ್. ಡಾಲಿ ಈಗ ಯಾರೋ ಏನ್ ಪ್ಲೇಸ್ಗೆ ಹೋಗ್ಬೇಕು ಅಂತ ಪ್ಲಾನ್ ಆಗ್ತೀವಿ. ಅವಳು ಬರಲ್ಲ ಅಂತ ಹೇಳಕ್ಕೆ ಏನೇನೆಲ್ಲ ರೀಸನ್ ಕೊಡ್ಬೋದು ಹೇಳು. ನನ್ಗೆ ಆಗ್ತಾ ಇಲ್ಲ ಅಂತಾಳೆ ಫಸ್ಟ್. ಅದೆಲ್ಲರೂ ಹೇಳ್ತಾರೆ. ಅವಳು ಅದೇನೆ ಹೇಳೋದು, ನಂಗೆ ಆಯ್ತಾ ಇಲ್ಲ, ನೋಡ್ತೀನಿ ಹೇಳ್ತೀನಿ. ಅವಳು ನೋಡ್ತೀನಿ ಅಂತ ಅನ್ಬಿಟ್ರೆ ನೆಕ್ಸ್ಟ್ ಬರಲ್ಲ ಅಂತ ಕನ್ಫರ್ಮ್ ಅಂತ. ಇನ್ನು ಟೈಮ್ ಇದೆಲ್ಲ ನೋಡ್ತೀನಿ. ಅವಳು ರಾಗ ಹೇಳ್ದಾಗ ಗೊತ್ತಾಗ್ಬಿಡುತ್ತೆ ನನಗೆ. ರಾಗ ಎಲ್ಲ ಬಂದಿದ್ದೀನಿ 3-4 ಸತಿ ಎಲ್ಲ, ಒಂದೊಂದ್ಸತಿ ಬಂದಿರಲಿಲ್ಲ ಅಷ್ಟೇ. ಬಟ್ ಒಂದೊಂದ್ಸಲಿ ಆತರ ಹೇಳ್ದಾಗ ಎಲ್ಲೋ ರೇರ್ ಕೇಸ್ ಬರ್ತಾಳೆ. ಒಂದೊಂದ್ಸಲಿ ಅವಳು ದ ವೇ ಆಫ್ ಹೇಳ್ದಷ್ಟ ಕಣ್ ಗೊತ್ತಾಗ್ಬಿಡುತ್ತೆ ನಂಗೆ. ಸಿ ಯಾರ್ಯಾರು ಅಷ್ಟೇ, ಅವ್ರು ಒಬ್ರು ನೋಡ್ತೀನಿ ಹೇಳ್ತೀನಿ ಅನ್ನೋದ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ಬರ್ತಾರೋ ಬರೋ. ಇಲ್ಲ ಆಕ್ಚುಲಿ ಒಂದೊಂದ್ಸತಿ ಏನ್ ಹೇಳ್ತೀನಿ ಅಂದ್ರೆ ಈ ಕೆಲ್ಸ ಐತೆ ನಾಯಿ ಅದಕ್ಕೂ ಇದಕ್ಕೂ ಸೇಮ್ ಒಂದೇ ತರ ಇದೆ. ಒಂದೊಂದ್ಸತಿ ಹೆಂಗ್ ಗೊತ್ತಾಗುತ್ತೆ, ಒಂದ್ಸತಿ ಹೇಳ್ಬಿಡ್ತೀನಿ ಅವತ್ತು ಈ ತರ ಕೆಲ್ಸ ಐತೆ ಆಗಲ್ಲ ಅಂತಾನೆ ಹೇಳ್ಬಿಡ್ತೀನಿ. ನಾನು ಅವ್ರು ಕ್ವಶನ್ ಕೇಳ್ತಾರೆ, ನೀನ್ ಹೆಂಗೆ ಅಂತ ಆನ್ಸರ್ ಮಾಡ್ತಾ ಇದೀಯ? ನಾನ್ ಹೇಳಿದ್ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆ. ಫಸ್ಟ್ ಕರೆಕ್ಟ್ ಆಗಿದೆ. ಇಬ್ರು ಈಕ್ವಲ್ ಆಗೋಯ್ತಲ್ಲ. ನೀವಿಬ್ರು ಫ್ರೆಂಡ್ಶಿಪ್ ನ ಒಂದು ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಮಾಡಿ. ಒಂದು ವರ್ಡ್. ಅನ್ಬ್ರೇಕಬಲ್. ಹ್ಯಾಶ್ಟ್ಯಾಗ್ ಅನ್ಬ್ರೇಕಬಲ್. ಕಾನ್ಸ್ಟೆಂಟ್ ಫಾರ್ ಲೈಫ್. ನಿನ್ನ ಹತ್ರ ಅಲ್ಲೋ ಪ್ರಿಯ, ನಿನ್ನ ಹತ್ರ ಯಾವ್ದಾದ್ರು ಮೆಮೊರಿಯಬಲ್ ಆಗೋದಂತ ಯಾವ್ದೋ ಒಂದು ಥಿಂಗ್ಸ್ ಐತಾ? ನಿನ್ಗೆ ಯಾವ್ದಾದ್ರು ಒಂದು ಮೆಮೊರಿಯಬಲ್ ಆಗಿರೋ ಥಿಂಗ್ಸ್ ನಿಂಗೆ ಇಷ್ಟ, ತುಂಬಾ ಇಷ್ಟ ನಿನ್ನ ಹತ್ರ ಆಯ್ತಾ? ನಿನ್ಗೆ ಇಷ್ಟನಾ? ಇದು ನಿನ್ನ ಹತ್ರ ಆಯ್ತಾ ಯಾವ್ದಾರು ಒಂದು? ನಾನ್ ಕೊಟ್ಟಿರೋ ವಸ್ತುನಾ? ಅವ್ರು ಕೊಟ್ಟಿರೋದಲ್ಲ, ನಂಗೆ ಯಾವ್ದಾದ್ರು ಸರಿ ಇದೆ ಆ ತರದ್. ಅದ್ರಲ್ಲಿ ಯಾವ್ದಾರು ಒಂದು ತಗೊಂಡು ಅವ್ಳು ಬರ್ಡೇ ಅಂದ್ಬಿಟ್ಟು ಒಂದು ಗಿಫ್ಟ್ ಕೊಡ್ಬೇಕಿದೆ ನೀನು. ಕೊಡ್ತೀನಿ. ತಗೊಂಡ್ ಮನೆಗೆ ಹೋಗ್ಬಿಟ್ಟು ತಗೊಂಡ್ ಕೊಡು. ಈಗಲ್ಲ, ಲಾಸ್ಟ್ ಅಲ್ಲಿ ಬರ್ಡೇ ಗಿಫ್ಟ್. ಸರಿನಾ? ನನ್ಗೆ ಅದು ಮೆಮೊರೇಬಲ್, ತುಂಬಾ ಇಷ್ಟವಾದದ್ದು. ಅದನ್ನ ಇವಳಿಗೆ ಕೊಡ್ತೀನಿ. ಓಕೆ ಡನ್. ನನ್ನ ಕಡೆಯಿಂದ ಬರ್ಡೇ ಗಿಫ್ಟ್ ಸಿಕ್ತು ಡಾಲಿಗೆ. ಅದೇ ಖುಷಿಗೆ ನಂಗೊಂದು ಪ್ಲೇಟ್ ಬಿರಿಯಾನಿ ಪಾರ್ಟಿ. ಬಿರಿಯಾನಿ ಕೊಡ್ಸ್ತೀನಿ. ಇಷ್ಟು ಈಸಿಯಾಗಿ ಓಕೆ ಅನ್ಬಿಟ್ಟು ಬಿರಿಯಾನಿ ಕೊಡಿಸ್ತೀನಿ, ಪಕ್ಕ ಕೊಡಿಸ್ತೀನಿ. ಓಕೆ ಫ್ರೆಂಡ್ಸ್, ಹಂಗಾರೆ ಫಸ್ಟ್ ಬಿರಿಯಾನಿ ತಿನ್ಕೊಂಡು ಆಮೇಲೆ ಮಾಡೋದ. ಫ್ರೆಂಡ್ಸ್ ಆ್ಯಕ್ಚುಲಿಯಾಗಿ ನಾನು ಸುಮ್ಮನೆ ಅವ್ರ ಕೈ ಮಾತಾಡ್ಸೋದ ಹೆಂಗೆ ಮಾತಾಡ್ತೇವೆ ಅಂತ ನೋಡ್ಬೇಕು ಟ್ರೈ ಮಾಡಿದ್ದು. ಬಟ್ ಚೆನ್ನಾಗೇ ಮಾತಾಡೋದು. ಆ್ಯಕ್ಚುಲಿ ಇದಾಗ ಗೆಲ್ಲೋದು ಸೋಲೋದು ಅಂತ ಏನಿಲ್ಲ, ಇಬ್ರು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗೈತೆ. ಅದನ್ನ ಹೆಂಗಾರು ಮಾಡಿ ಬ್ರೇಕ್ ಮಾಡಿ ಏನಾರು ಮಿಸ್ ಒಂಚೂರು ಬಾರು ಸಿಗ್ಲಿ ಅಂತ ವೇಟ್ ಮಾಡಿದೆ. ಬಟ್ ಎಲ್ಲ ಫುಲ್ ಚೆನ್ನಾಗಿ ಅರ್ದು ಕುಡ್ಕೊಬಿಟ್ಟವ್ರೆ ಅವರು. ಸೊ ಇಬ್ರು ಬೇಕು ಮಾಡೋಕ್ಕಾಗಲಿಲ್ಲ. ಸೊ ಆ್ಯಕ್ಚುಲಿ ಈ ಗೇಮಲ್ಲಿ ನಾನೇ ಸೋತ್ಬಿಟ್ಟಿರಲ್ಲ, ಆ್ಯಕ್ಚುಲಿ ಅವ್ರು ಸೋತಿದ್ದಲ್ಲ. ನೋಡೋದ ಅವ್ಳ ಬರ್ಡೇ ಇದಕ್ಕೆ ಬಿರಿಯಾನಿ ಕೊಡಿಸ್ತೀನಿ ಅಂತ ಹೇಳೋಣ ತಿನ್ನೋಕ್ಕಾಗಲ್ಲ. ಆ್ಯಕ್ಚುಲಿ ಇದು ಜನರೇಟ್ ಆಗ್ತಾರ ಪಾಡ್ಕಾಸ್ಟ್ ಥರ ಸುಮ್ಮನೆ ಮಾತಾಡಿದ್ದು. ಮುಂದಕ್ಕೆ ಯಾವ್ದೊಂದು ಪಾಡ್ಕಾಸ್ಟ್ ಚಾನಲ್ ಕ್ರಿಯೇಟ್ ಮಾಡೋದು ತುಂಬ ಆಸೆ ಇದೆ. ಅವಾಗ ಎಲ್ಲರೂ ಕರೆಸಿ ಮಾತಾಡ್ಸಲ್ಲ. ಓಕೆ, ನಂದು ಯೂಟ್ಯೂಬ್ ಬಗ್ಗೆ ಫುಲ್ ಸರ್ಚಿಂಗ್ ಮಾತುಕತೆ ಎಲ್ಲ ನಡೀತೈತೆ ಅಲ್ಲಿ. ನೋಡಿದ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸು ಮಾತುಕತೆ ಹೆಂಗೆ ಇಷ್ಟ ಆಯಿತು ನಿಮಗೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ ನೋಡಿ ಫ್ರೆಂಡ್ಸ್, ಎಲ್ಲ ಫುಲ್ ಬ್ಯುಸಿ ಆಗ್ಬಿಟ್ಟಾರೆ ಫೋನಲ್ಲಿ. ಬಟ್ ಏನು ವಿಷಯ ಅಂದರೆ ನೆಟ್ವರ್ಕೇ ಇಲ್ಲ. ಆರು ಫೋನ್ ಯೂಸ್ ಮಾಡ್ತಾವ್ರೆ. ಯಾರು ನಿನ್ನ ಕ್ರಶು? ಕ್ಯಾಂಡಿ ಕ್ರಶ್. ಅದೇ ಈಗ ಕ್ರಶ್ ಯಾರು ಅಂತ ಕೇಳ್ತಾ ಇರೋದು. ಕ್ಯಾಂಡಿ ಕ್ರಶ್ ಮೇಲೆ ಕ್ರಶ್ ಆಗಿದೆ ನನಗೆ. ನಿನಗೆ ಅವಳಿಗೆ ಸ್ವಿಗ್ಗಿ ಝೊಮ್ಯಾಟೊ ಮೇಲೆ ಫುಲ್ ಕ್ರಶ್ ಆಗ್ಬಿಟ್ಟೈತೆ. ಅದಾಗಿಂದ ಅದನ್ನೇ ನೋಡ್ತಾವಳೆ. ನಾನು ಮಾತ್ರ ಅವಾಗಿಂದ ಇವರಿಬ್ರ ಜೊತೆ ಅವಾಗಿಂದ ಮಾತಾಡ್ಕೊಂಡು ಸುಮ್ಮನೆ ಕೂತಿದ್ದೀನಿ. ನಿಂಗೆ ಯಾವ್ದ್ರ ಮೇಲೆ ಕ್ರಶ್ ಆಗಿದೆ? ಇವಳು ಬರ್ಡೇ ಟ್ರೀಟ್ ಅಂದ್ಬಿಟ್ಟು ಬಿರಿಯಾನಿ ಮತ್ತೆ ಏನೋ ಲೆಗ್ ಪೀಸ್ ತಂದೂರಿ ತರಿಸ್ತಾವಳೆ. ಪಾಪ ಇವಳಿಗೆ ನಾನ್ ವೆಜ್ ತಿನ್ನಕ್ಕೆ ಆಸೆ ಇದ್ರು ಸಹ ತಿನ್ನಕ್ಕಾಗದಿರೋ ಪರಿಸ್ಥಿತಿಲಿ ಇದ್ದಾಳೆ. ನಂದು ಬೇಗ ಊಟ ಬಂದ್ಬಿಡ್ತು ಅಂತ ಊಟ ಮಾಡ್ತಾ ಇದ್ದೀನಿ ನಾನು. ನಂದೆಲ್ಲ ಸ್ವಲ್ಪ ಪೀಸ್ ತಿಂತ ಕೂತವಳೆ ಡಾಲಿ. ಪ್ರಿಯಾ ಅವ್ಳ ಫುಡ್ಗೆ ವೆಯ್ಟ್ ಮಾಡ್ತಾ ಕೂತವಳೆ. ನಾನು ತಿಂದಾದ್ಮೇಲೆ ಇವ್ರ ಫುಡ್ ಬಂದೈತಿ ಈಗ. ಈಗ ಊಟ ಮಾಡ್ತಾವ್ರು ಇವರು. ಈಗ ರಿಟರ್ನ್ ಮನೆಗೆ ಹೋಯ್ತಾ ಇದ್ದೀನಿ. ರಿಟರ್ನ್ ಮನೆಗೆ ಬರೋ ಟೈಮಲ್ಲಿ ಅಮ್ಮ ಫೋನ್ ಹಾಕ್ಬಿಟ್ಟು ನೀರಿಗೆ ಬಿರಿಯಾನಿ ತಗೋಬಾ ಅಂತ ಅಂದರು. ಅದಕ್ಕೆ ಹೋಟ್ಲಿಗೆ ಬಂದಿದ್ದೀನಿ ಅವ್ನು ತಗೋಗೋದ ಅಂದ್ಬಿಟ್ಟು. ನೆನ್ನೆ ಸ್ಲಿಪ್ಪರ್ ದೇಪ್ಕೊಂಡ್ ಆಗ್ಬಿಟ್ಟಿರಲ್ಲ, ಅದಕ್ಕೋಸ್ಕರ ಹೊಸ ಸ್ಲಿಪ್ಪರ್ ತಗೊಂಡಿದ್ದೀನಿ. ತೋರಿಸ್ತೀನಿ ನೋಡಿ. ಈಗ ತಗೊಂಡು ಮನೆಗೆ ಹೋಯ್ತಾ ಇದ್ದೀನಿ ಹಾಕೊಂಡು. ಫ್ರೆಂಡ್ಸ್, ಮನೆ ಹತ್ರ ಬಂದೆ. ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂತ ಗೊತ್ತು, ಬಟ್ ಇಂಪ್ರೂವ್ ಮಾಡ್ಕೋತಾ ಇದ್ದೀನಿ ಡೇ ಬೈ ಡೇ. ಈಗ ಸದ್ಯಕ್ಕೆ ನೆಕ್ಸ್ಟ್ ವ್ಲಾಗ್ ಸಿಗೋದ. ಬಾಯ್. ಹ್ಯಾಟ್ಸ್ ಆಫ್ ಮಾಡೋಕ್ಕಾಯ್ತಲ್ಲ, ಯಾಕಂದ್ರೆ ಕೈಯಲ್ಲಿ ಊಟ ಐತೆ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಬಿಡಿ. ಬಾಯ್.